Welcome to my YouTube channel, Chaitanya Agara 1225. ನಮಸ್ತೆ, ನಾನು ನಿಮ್ಮ ಚೈತನ್ಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈಗ ನಾವು ಬಂಗಾರಪೇಟೆ ರೈಲ್ವೆ ಸ್ಟೇಷನಲ್ಲಿದ್ದೀರಿ. ಏನು ವಿಶೇಷ ಅಂತ ಆಲ್ರೆಡಿ ನಿಮಗೂ ಗೊತ್ತಾಗಿದೆ. ಹೌದು, ಈಗ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೊರಟಿದ್ದೀರಿ. ಯಾವ ರೀತಿ ಇತ್ತು ನಮ್ಮ ಟ್ರಿಪ್ಪು ಅಂತ ನೋಡೋಣ ಬನ್ನಿ. ಈಗ ಬಂಗಾರಪೇಟೆ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಹತ್ತಿದ್ದೀರಿ. ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಇಳ್ಕೊಂಡು ಬ್ಯಾಂಗ್ಳೂರಿಂದ ಡೈರೆಕ್ಟ್ ಮಂತ್ರಾಲಯ ಟ್ರೈನ್ನ ಕ್ಯಾಚ್ ಮಾಡಬೇಕು. ಈಗ ಟೈಮ್ ಅರೌಂಡ್ 10:30 ಆಗಿದೆ. ಈಗ ಟ್ರೈನಲ್ಲಿ ಕೂತಿದ್ರಿ, ಅಷ್ಟು ಬೇಗ ಬ್ಯಾಂಗ್ಳೂರು ರೀಚ್ ಕೂಡ ಆಗೋದ್ರಿ. ಈಗ ಬ್ಯಾಂಗ್ಳೂರಿನಲ್ಲಿ ಟ್ರೈನ್ಗೆ ಸ್ವಲ್ಪ ವೆಯ್ಟ್ ಮಾಡಬೇಕಿದೆ. ಮಂತ್ರಾಲಯ ಟ್ರೈನ್ ಸ್ವಲ್ಪ ಡಿಲೇ ಇದೆ ಇವತ್ತು. ಹಾಗೆ ವೆಯ್ಟ್ ಮಾಡಿಕೊಂಡು ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಿದ್ದೆ, ಮಕ್ಕಳ ಜೊತೆನೂ ಸ್ವಲ್ಪ ಆಟ ಆಡ್ತಿದ್ದೆ. ಅಷ್ಟರಲ್ಲಿ ಟ್ರೈನ್ ಸಹ ಬಂತು. ನೈಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ನಿದ್ದೆ ಮಾಡೋದ್ರಲ್ಲೇ ಕಳೆದ್ಬಿಡುತ್ತೆ ಜರ್ನಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಟ್ರೈನಲ್ಲಿ ಹತ್ತಿ ಕೂತಿದ್ದೀರಿ. ನಾನಂತೂ ನಿದ್ದೆ ಎಳೆಯುತ್ತಿದ್ದೆ, ಬಟ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ನಮ್ಮ ಯಜಮಾನ್ರಂತೂ ಮಲ್ಕೊಂಡು ಬಾಯ್ ಗುಡ್ ನೈಟ್ ಹೇಳೇ ಬಿಟ್ಟರು. ಟ್ರೈನ್ ಟಿಕೆಟ್ಸ್ ಎಲ್ಲ ಪ್ರೀ ಬುಕ್ ಮಾಡಿದ್ರಿ ನಾವು 1 ಮಂತ್ ಬಿಫೋರೇ. ಆದರೂ ಹೋಗೋದಕ್ಕೆ ಕನ್ಫರ್ಮ್ ಆಗಿದೆ, ಬರೋದಕ್ಕೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಟಿಕೆಟ್ಸು. ಸದ್ಯಕ್ಕೆ ಹೋಗೋಣ ಅಂತ ಹೊರಟಿದ್ದೀರಿ. ನಾನಂತೂ ಫೋಲ್ ಸ್ಕ್ರಾಲ್ ಮಾಡ್ತಿದ್ದಂಗೆ ಕತ್ಲು ಕಳೆದು ಬೆಳಕಾಗೇ ಬಿಡ್ತು. ಮಕ್ಕಳು ಸಹ ಎಲ್ಲ ಎದ್ದಿದ್ದಾರೆ ಈಗ ಬೆಳಕಾಗಿರೋದ್ರಿಂದ. ಟ್ರೈನಲ್ಲಿ ಸರಿಯಾಗಿ ನಿದ್ದೆ ಅಂತೂ ನನಗಾಗಿಲ್ಲ. ನೋಡೋಣ ರೂಮಲ್ಲಿ ಹೋದ್ಮೇಲೆ ಏನಾರ ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಗುತ್ತಾ ಅಂತ. ಈಗ ಟ್ರೈನ್ ಇಳಿದ ತಕ್ಷಣ ದೇವ್ರ ದರ್ಶನ ಆಯಿತು ಫೋಟೋದಲ್ಲಿ. ರಾಘವೇಂದ್ರ ಸ್ವಾಮಿಗೆ ಮಕ್ಕೊಂಡು ಮುಂದೆ ಸಾಕ್ತಾ ಇದ್ದೀರಿ. ಇಲ್ಲಿ ಅಂತೂ ಆಟೋಸು ಕ್ಯಾಬ್ಸು ಬೇಜಾನಿದೆ, ಅವರೇ ಬಂದು ಕರೀತಾ ಇರ್ತಾರೆ. ನಾವೀಗ ಶೇರ್ ಆಟೋ ಹಿಡಿದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ. ಮಕ್ಕಳ ಜೊತೆ ದೇವಸ್ಥಾನದ ಕಡೆ ಹೊರಟಿದ್ದೀರಿ. ಈ ಕಡೆ ಕಪ್ಪು ಮಣ್ಣು ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಎಲ್ಲೆಲ್ಲೂ ಕಪ್ಪಾಗಿ ಕಾಣಿಸ್ತಿತ್ತು. ನಮ್ಮ ಕಡೆ ಸ್ವಲ್ಪ ಕೆಂಪು ಮಣ್ಣೆ ಜಾಸ್ತಿ ಕಾಣಿಸುತ್ತಲ್ವಾ. ಹಾಗೆ ಮಾತಾಡಿಕೊಂಡು ಸಾಕ್ತಾ ಇದ್ರಿ. ನಾನು ಹೋಟೆಲ್ ಸಹ ಪ್ರೀ ಬುಕ್ ಮಾಡಿದ್ದೆ. ದೇವೇಂದ್ರ ವಸತಿ ಗೃಹದಲ್ಲಿ ಬುಕ್ ಆಗಿತ್ತು ಹೋಟೆಲ್ ರೂಮ್ಸು. ಅದರಿಂದ ಡೈರೆಕ್ಟಾಗಿ ಹೋಗಿ ಕೀ ತೊಗೊಂಡು ರೂಮ್ ಕಡೆ ಹೊರಟೇ ಬಿಟ್ರಿ. ಮಕ್ಕಳೆಲ್ಲ ಫುಲ್ ಜೋಶ್ ಆಗಿದ್ದಾರೆ ಟ್ರಿಪ್ ಬಂದಿರೋದ್ರಿಂದ. ರೂಮ್ ಸಹ ಓಪನ್ ಮಾಡಿ ನೋಡ್ತಾ ಇದ್ದೀರಿ. ಬನ್ನಿ ಯಾವ ರೀತಿ ಇದೆ ಅಂತ ನೋಡೋಣ. ನಾಟ್ ಬ್ಯಾಡ್, ತುಂಬ ಚೆನ್ನಾಗೇ ಕೊಟ್ಟಿದ್ದಾರೆ. ರೂಮ್ ಎಲ್ಲ ಕ್ಲೀನಾಗಿ ಕೂಡ ಇದೆ. ಈಗ ನಾವು ಫಸ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸ್ವಲ್ಪ ಬೇಗ ರೆಡಿಯಾಗಿ ಬಂದೇ ಬಿಟ್ರಿ. ಈ ಅಜ್ಜಿ ಮೊಮ್ಮಗಳ ಜೋಡಿ ಅಂತೂ ನೆಕ್ಸ್ಟ್ ಲೆವೆಲ್ಲು. ನನಗೆ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದಾರೆ ಹೂವನ. ನಾನಂತೂ ಒಂದು ಮೊಳ ಮಲ್ಲಿಗೆ ಹೂವು ಮುಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ನಮ್ಮ ಹಸ್ಬೆಂಡ್ ಫೋಟೋಗೇನೋ ನಗ್ತಿದ್ರು, ಮನಸ್ಸಲ್ಲಿ ಬೇಗ ಬರ್ರಮ್ಮ ಅಂತ ಬೈಕೊಳ್ತಾ ಇದ್ದಾರೆ. ಈಗ ದರ್ಶನ ಮಾಡೋ ಟೈಮ್ ಆಗಿದೆ. ದೇವ್ರ ದರ್ಶನಕ್ಕೆ ಹೊರಟಿದ್ದೀರಿ. ಇದು ಫಸ್ಟ್ ಟೈಮ್ ನಾನು ಮಂತ್ರಾಲಯ ವಿಸಿಟ್ ಮಾಡಿರೋದ್ರಿಂದ ನನಗೂ ತುಂಬಾ ಕುತೂಹಲ ಇದೆ. ದೇವ್ರ ದರ್ಶನ ಮಾಡೋಕ್ಕೆ ತುಂಬ ಆಸೆ ಸಹ ಇದೆ. ಈಗ ಕ್ಯೂನಲ್ಲಿ ಹೊರಟಿದ್ದೀರಿ. ಮುಂದಕ್ಕೆ ಕ್ಯಾಮ್ರಾ ಹಲೋ ಇರೋದಿಲ್ಲ, ಹೊರಗಡೆ ಬಂದು ಹಿಡ್ಕೋಬೇಕಷ್ಟೇ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಾನಂತೂ 2 ಸಲ ಹೋಗಿ ದರ್ಶನ ಮಾಡ್ಕೊಬಂದೆ. ಹಾಗೆ ತೀರ್ಥ ಮತ್ತು ಮಂತ್ರಾಕ್ಷತೆ ಸಹ ತಗೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ಧ್ಯಾನ ಸಹ ಮಾಡಿದ್ರಿ. ಮಗಳಿಗಂತೂ ನಿದ್ದೆ ಬಂದುಬಿಟ್ಟಿದೆ. ರಾತ್ರಿ ಎಲ್ಲ ನನಗೆ ನಿದ್ದೆ ಮಾಡೋಕ್ಕೆ ಬಿಡದೆ ಹಿಂಸೆ ಕೊಟ್ಟಲು ಟ್ರೈನಲ್ಲಿ ಹತ್ಕೊಂಡು. ಈಗ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ನಮ್ಮಮ್ಮ ಶಾಪಿಂಗ್ ಮಾಡೋಣ ಅಂತ ಹೊರಟಿದ್ದಾರೆ. ದೇವ್ರ ಫೋಟೋಸ್ ತಗೊಳ್ತಾ ಇದ್ದಾರೆ ಮಕ್ಕಳಿಗೆಲ್ಲಾನು. ಮಂತ್ರಾಲಯಕ್ಕೆ ಬಂದಮೇಲೆ ರಾಯರ್ ಫೋಟೋ ಮನೆಗೆ ತಗೊಂಡೋಗದೆ ಇದ್ರೆ ಹೇಗೆ? ಹಾಗೆ ಹೊರಗಡೆ ಬಂದು ಮಂಚಲಮ್ಮ ತಾಯಿ ದರ್ಶನ ಮಾಡ್ಕೊಂಡ್ರಿ. ಮನ್ಸಿಗಂತೂ ತುಂಬ ನೆಮ್ಮದಿ ಅನಿಸ್ತು. ಎಲ್ಲರೂ ಹೇಳ್ತಾ ಇರ್ತಾರೆ ಮಂತ್ರಾಲಯಕ್ಕೆ ಬನ್ನಿ ನೆಮ್ಮದಿ ಸಿಗುತ್ತೆ ಅಂತ. ನನಗೆ ಇವತ್ತು ಆ ಪದದ ಅರ್ಥ ಗೊತ್ತಾಯಿತು. ಹಾಗೆ ಹೊರಗಡೆ ಬಂದು ಬ್ಯಾಕ್ಗ್ರೌಂಡಲ್ಲಿ ನಾನು ನಮ್ಮ ಹಸ್ಬೆಂಡು ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ರಿ, ರೀಲ್ ಮಾಡೋಕ್ಕಾಗತ್ತೆ ಅಂತ. ಹಾಗೆ ಇಲ್ಲಿ ಅನ್ನದಾನ ಕಡವ ನಡೀತಾನೆ ಇರುತ್ತೆ. ಅನ್ನದಾನದಲ್ಲಿ ನಾವು ಸ್ವಲ್ಪ ಊಟ ಮಾಡಿಕೊಂಡು ಹೊರಗಡೆ ಬರ್ತಿದ್ದಂಗೆ ನಮಗೆ ಎಕ್ಸೈಟೆಡ್ ಆಗಿ ನಿರಂಜನ್ ದೇಶಪಾಂಡೆ ಅವ್ರು ಸಿಕ್ಕಿದ್ರು. ಅವ್ರ ಜೊತೆ 1-2 ಸೆಲ್ಫಿ ತೊಗೊಂಡು ಅವ್ರನ್ನ ಮಾತಾಡಿಸಿ ತುಂಬ ಖುಷಿ ಆಯಿತು. ಅವ್ರು ಚೆನ್ನಾಗಿ ಮಾತಾಡಿದ್ರು ನಮ್ಮ ಜೊತೆ. ಅಲ್ಲಿಂದ ನಾವು ರೂಮ್ಗೆ ಹೊರಟ್ರಿ. ಯಾಕಂದರೆ ಸ್ವಲ್ಪ ಟಯರ್ಡ್ ಆಗಿರುತ್ತಲ್ಲ, ಸ್ವಲ್ಪ ರಿಫ್ರೆಶ್ ಆಗಿ ಮುಂದಿನ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ. ಈಗ ಸುತ್ತಮುತ್ತ ಏನಿದೆ ಎಲ್ಲ ನೋಡ್ಕೊಬರೋಣ ಅಂತ ಹೊರಟಿದ್ದೀರಿ. ಇಲ್ಲಿ ಕೂಡ ನಾವು ಶೇರಿಂಗಲ್ಲಿ ಟಿ ಥರ ಇರೋ ಒಂದು ವೆಹಿಕಲ್ನ ಬುಕ್ ಮಾಡ್ಕೊಂಡಿದ್ದೀರಿ. ತುಂಬ ಟಯರ್ಡ್ ಆಗ್ತಿತ್ತು ನನಗಂತೂ, ನೋಡ್ತಿದ್ದೀರಲ್ವಾ. ಈಗ ನಾವು ಬಂದು ಅಭಯ ಆಂಜನೇಯ ದೇವಸ್ಥಾನಕ್ಕೆ. ನೋಡ್ತಿದ್ದೀರಲ್ಲ ಎಷ್ಟು ದೊಡ್ಡ ಆಂಜನೇಯ ಕಾಣಿಸ್ತಿದ್ದಾರೆ ಎದುರುಗಡೆಗೆ ಅಂತ. ಹೌದು, ಈ ದೇವಸ್ಥಾನ ನೋಡ್ಕೋಣ ಅಂತ ಬಂದ್ರಿ. ನೀವು ಸಹ ಮಂತ್ರಾಲಯಕ್ಕೆ ಹೋದಾಗ ಈ ದೇವಸ್ಥಾನನ ಮಿಸ್ ಮಾಡ್ಕೋಬೇಡಿ. ಜೈ ಹನುಮಾನ್.
ನಮಗಂತೂ ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದಿದ್ದಕ್ಕೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನೋಡ್ತಿದ್ದೀರಲ್ವಾ, ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ನನಗಂತೂ ಆಂಜನೇಯ ಸ್ವಾಮಿ ಅಂದರೆ ಫಸ್ಟಿಂದನೂ ಭಕ್ತಿ ಜಾಸ್ತಿನೇ. ಹಾಗೆ ಹೊರಗಡೆ ಒಂದೆರಡು ಫೋಟೋ ತೊಗೊಂಡು ಮುಂದೆ ಸಾಕ್ತಾ ಇದ್ದೀರಿ. ಈಗ ನಾವು ಹೋಗ್ತಿರೋದು ಬಂದು ಪಂಚಮುಖಿ ಆಂಜನೇಯ ಸ್ವಾಮಿ. ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಸಹ ತುಂಬ ಚೆನ್ನಾಗಾಯಿತು. ಬಟ್ ಫೋನು ಕ್ಯಾಮ್ರಾ ಏನೂ ಒಳಗಡೆ ಅಲೋ ಇಲ್ಲದೆ ಇರೋ ಕಾರಣ ನಾನು ಒಳಗಡೆ ಫೋಟೋಸ್ ಏನೂ ತೊಗೊಳೋದಕ್ಕೆ ಆಗಲಿಲ್ಲ. ಹೊರಗಡೆ ಬಂದು ಫೋಟೋಸು ವಿಡಿಯೋಸ್ ಮಾಡ್ಕೊಳ್ತಿದ್ದೆ. ಮಕ್ಕದಲ್ಲಿ ತುಂಬ ಟಯರ್ಡ್ ಕಾಣಿಸ್ತಿದೆ ಅಲ್ಲ. ಹೌದು, ಮಗಳು ಅಷ್ಟೇ ನಿದ್ದೆ ಮಾಡ್ತಿದ್ದಾಳೆ. ದೇವ್ರ ದರ್ಶನಕ್ಕೆ ಎದ್ದೇಳಿಸ್ತೀರಿ ಮತ್ತೆ ಮಲಗಿಬಿಡ್ತಿದ್ದಾಳೆ. ನಾವಿಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹಾಗೆ ಮಾತಾಡಿಕೊಂಡು ಮುಂದೆ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀರಿ. ಯಾಕಂದರೆ ಟಯರ್ಡ್ ಆಗಿರೋದ್ರಿಂದ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂತಿದ್ರೆ ಎನರ್ಜಿ ಬರುತ್ತೆ ಅಂತ. ನಾವೀಗ ಬಂದಿದ್ದು ರಾಯರ ಬೃಂದಾವನ ನೋಡೋಣ ಅಂತ. ಇಲ್ಲಿ ಅಂತೂ ತುಂಬ ಚೆನ್ನಾಗಿದೆ ಜಾಗ, ಒಂಥರ ನೆಮ್ಮದಿಯಾಗಿದೆ. ವಾತಾವರಣ ಎಲ್ಲ ತುಂಬ ಸೈಲೆಂಟಾಗಿ ಪೀಸ್ಫುಲ್ಲಾಗಿದೆ. ನೀವೇನಾದರೂ ಮಂತ್ರಾಲಯಕ್ಕೆ ಬಂದಾಗ ಈ ಸುತ್ತಮುತ್ತ ಇರೋ ಎಲ್ಲ ಪ್ಲೇಸಸ್ನ ಕವರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೀವು ಓನ್ ವೆಹಿಕಲಲ್ಲಿ ಬಂದರೂ ಸಹ ಟ್ರೈ ಮಾಡ್ಬೋದು. ಹಾಗೆ ನೀವೇನಾದರೂ ಬೇರೆ ಪ್ರೈವೇಟ್ ಲೈಕ್ ಟ್ರೈನ್ ಆಗಲಿ ಬೇರೆ ಬಸ್ಸಿಂದ ಬಂದಿದ್ದೀರಿ ಅಂದರೆ ಇಲ್ಲಿ ಆಲ್ರೆಡಿ ದರ್ಶನ ಮುಗಿದ ತಕ್ಷಣವೇ ವೆಹಿಕಲ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ ನಿಮ್ಮನ್ನ ಪಿಕಪ್ ಮಾಡಿಕೊಂಡು ಈ ಪ್ಲೇಸಸ್ ಎಲ್ಲ ತೋರಿಸ್ಕೊಬರೋದಕ್ಕೆ ಸಹ. ನಾವು ಹಾಗೆ ಇಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೊರಗಡೆ ಬರ್ತಿದ್ದಂಗೆ ವೆಹಿಕಲ್ಸ್ ವೆಯ್ಟ್ ಮಾಡ್ತಿದ್ವು. ಈ ಥರ ಪ್ಲೇಸಸ್ಗೆ ಹೋಗೋರು ಜಾಸ್ತಿ ಜನ ಇದ್ದಾರೆ ಅಂತ. ಹಾಗೆ ಇಲ್ಲಿ ಈ ದೇವಸ್ಥಾನ ಸಹ ನೋಡ್ಬೋದು. ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಈ ದೇವಸ್ಥಾನ ಕಟ್ಟಡದಲ್ಲಿ ಬಾಳೆಹಣ್ಣು ಮತ್ತು ಬೆಲ್ಲನ ಯೂಸ್ ಮಾಡಿದಾರಂತೆ. ಸ್ಮೆಲ್ ಸಹ ಬರ್ತಾ ಇರುತ್ತೆ ಈ ದೇವಸ್ಥಾನದ ಒಳಗಡೆ ಹೋದಾಗ. ನಾವೀಗ ದೇವಸ್ಥಾನ ಎಲ್ಲ ನೋಡಿಕೊಂಡು ರೂಮಿಗೆ ಬಂದು ಮತ್ತೆ ಫ್ರೆಶ್ ಅಪ್ ಆದ್ರಿ. ಯಾಕಂದರೆ ಹೊರಗಡೆ ಹೋಗಿ ಊಟ ಮಾಡ್ಕೊಬರೋಣ ಅಂತ ಡಿನ್ನರ್ ಇಲ್ಲೇ ಮುಗಿಸ್ಕೊಂಡು ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡ್ಕೋಬೇಕಿತ್ತು. ಈಗ ರೂಮಿಂದ ಹೊರಗಡೆ ಬರ್ತಾ ಇದ್ದೀರಿ. ನಮಗೆ ರೂಮಿಂದ ಹೊರಗಡೆ ಬಂದ ತಕ್ಷಣವೇ ಇಲ್ಲಿ ನಮಗೆ ಕಂಡ ಹೋಟೆಲ್ ಬಂದು ಆಹಾರ ಹೋಟೆಲ್ ಅಂತ. ನಾವೀಗ ಊಟ ಮುಗಿಸ್ಕೊಂಡು ಮನೆ ಕಡೆಗೆ ಜರ್ನಿನ ಸ್ಟಾರ್ಟ್ ಮಾಡ್ಕೋಬೇಕು. ಬಟ್ ಇನ್ನು ಟ್ರೈನ್ ಟಿಕೆಟ್ಸ್ ಕನ್ಫರ್ಮ್ ಆಗಿಲ್ಲ. ಯಾವ ರೀತಿ ಮನೆಗೆ ಸೇರ್ಕೊಳ್ತೀರಿ ನೋಡೋಣ ಬನ್ನಿ. ಮೊದಲಿಗೆ ಊಟ ಮಾಡ್ಕೊಳ್ಳೋಣ. ಊಟ ಅಂತೂ ಮುಗಿಸ್ಕೊಂಡ್ರಿ. ಬಟ್ ಕಡೆಗೂ ಟ್ರೈನ್ ಟಿಕೆಟ್ಸ್ ಕನ್ಫರ್ಮ್ ಆಗಲೇ ಇಲ್ಲ. ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ಸ್ಲೀಪರ್ನ ಬುಕ್ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡು. ನಾವಂತೂ ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಅದೃಷ್ಟಕ್ಕೆ ಸ್ಲೀಪರ್ ಸಹ ಬೇಗನೆ ಬುಕ್ ಆಯಿತು. ರೆಡಿಯಾಗೂ ಇತ್ತು ಸ್ಲೀಪರ್ ಬಸ್ಸು. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಮೇಲೆ ರೂಮ್ನ ಇನ್ನೊಂದ್ಸಲಿ ನಾನು ವೆರಿಫೈ ಮಾಡಿದೆ. ಏನಾದರೂ ಬಿಟ್ಟಿರ್ತೀರಾ ಅಂತ ಲಾಸ್ಟಲ್ಲಿ ಯಾವಾಗೋ ಆ ರೀತಿ ನೋಡ್ತಾ ಇರ್ತೀನಿ. ಈಗ ರೂಮ್ನ ಲಾಕ್ ಮಾಡಿ ಇಲ್ಲಿಂದ ನಾವು ಹೊರಡೋ ಟೈಮ್ ಬಂದಿದೆ. ಎಷ್ಟು ಬೇಗ ಜರ್ನಿ ಎಲ್ಲ ಟ್ರಿಪ್ ಎಲ್ಲ ಮುಗ್ದೋಯ್ತಲ್ವ. ಬೇಗ ಬಂದ್ರಿ, ದರ್ಶನ ಮುಗಿಸ್ಕೊಂಡ್ರಿ. ಈಗ ಹೊರಡೋ ಟೈಮ್ ಬಂದಿದೆ. ರಾಯರು ನೆನೆಸ್ಕೊಂಡಾಗ ನಮ್ಮನ್ನ ಕರೆಸ್ಕೊಳ್ತಾರೆ ಅನ್ನೋದು ಎಷ್ಟು ಸತ್ಯ ಅಲ್ವಾ. ಎಷ್ಟೋ ವರ್ಷಗಳಿಂದ ದರ್ಶನಕ್ಕೆ ಹೋಗಬೇಕು ಅಂದ್ಕೊಂಡಿದ್ರಿ, ಆಗಲೇ ಇಲ್ಲ. ಬಟ್ ಇಮ್ಮಿಡಿಯೇಟ್ ಆಗಿ ಈ ರೀತಿ ಬಂದು ಎಷ್ಟು ಬೇಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ. ತುಂಬಾ ಖುಷಿ ಆಗ್ತಿದೆ. Thank you so much for watching my video. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. See you soon in my next vlog. Bye bye.